ಸರ್ಕಾರದ ಡಬಲ್ ಗೇಮ್ ಆಟಕ್ಕೆ ಮತ್ತೊಂದು ಸಾಕ್ಷಿ. ಪೊಲೀಸ್ ವಾರ್ನಿಂಗ್ ಮೀರಿ ವಿಜಯೋತ್ಸವವನ್ನ ಸರ್ಕಾರ ನಡೆಸಿತ್ತು. ಡಿಪಿಆರ್ಗೆ ಪತ್ರ ಬರೆದು ವಾಸ್ತವಾಂಶದ ಮನವರಿಕೆಯನ್ನ ಪೊಲೀಸರು ಮಾಡಿಕೊಟ್ಟಿದ್ರು. ತನ್ನದೇ ತಪ್ಪಿಟ್ಕೊಂಡು ಪೊಲೀಸರನ್ನ ಬಲಿ ಹಾಕೋ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ನಾವು ಕೇಳ್ತಾ ಇರೋದಿದೆ, ಡಿಪಿಆರ್ ಕಾರ್ಯದರ್ಶಿ ಮೇಲೆ ಏನಕ್ಕೆ ಕ್ರಮ ಇಲ್ಲ? ಅವ್ರು ತಪ್ಪು ಮಾಡಿಲ್ವಾ? ಇಲ್ಲಿ ಆತ್ಮಸಾಕ್ಷಿ ಅನ್ನೋದು ಒಂದಿದ್ರೆ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ ಏನ್ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಿದೆ, ಅದನ್ನ ಮಾಡಿ. ಅದು ಬಿಟ್ಟು ನಾಮಕೆ ವಾಸ್ತೆ 1 ವಿಕೆಟ್ ತೆಗೆದ್ವಿ 2 ವಿಕೆಟ್ ತೆಗೆದ್ರಿ ಅಂತ ಅನ್ಕೊಂಡು ಆಟ ಆಡಬೇಡಿ. ಜನ ರೊಚ್ಚಿಗೆದ್ದಿದ್ದಾರೆ. ಆ ಕಣ್ಣೀರಿನ ಶಾಪ ಒಂದ್ ಕಡೆ ಆದ್ರೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೂಲೆ ಮೂಲೆಯಲ್ಲೂ ಇದೇ ಪ್ರಶ್ನೆ. ಕುಟುಂಬಸ್ಥರಿಗೆ ಕ್ಲಿಯರ್ ಆಗಿ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹೇಳಲಾಗಿದೆ ಪತ್ರದಲ್ಲಿ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಸೂದ್. ಈ 10 ಅಂಶಗಳ ಈ ಪತ್ರವನ್ನ ನೋಡ್ತಾ ಇದ್ದಾಗ ನನಗನ್ಸಿದ್ದು, ಸರ್ಕಾರಕ್ಕೆ ಅಂದಾಜಿತ್ತೋ ಇಲ್ವೋ, ಆದ್ರೆ ಅನಾಹುತದ ಅಂದಾಜು ಮುಂಚೆನೆ ಪೊಲೀಸರು ಮಾಡಿದ್ರು. ಹೀಗಾಗಿ ತುಂಬಾ ಡೀಟೇಲ್ ಆಗಿ ಏನೆಲ್ಲ ಆಗುತ್ತೆ, ಏನ್ ಮಾಡಬಾರ್ದು ಅನ್ನೋದನ್ನ ಈ ಪತ್ರದಲ್ಲಿ ಹೇಳಿದ್ರು. ಈ ಪತ್ರ ಡಿಪಿಆರ್ ಕಾರ್ಯದರ್ಶಿಗೆ ತಲುಪಿತ್ತು. ಆದ್ರೂ ಅವರು ಕಣ್ಣು ಕಿವಿ ಮುಚ್ಕೊಂಡ್ರು. ಹಾಗಾದ್ರೆ ಅವ್ರ ಮೇಲೆ ಕ್ರಮ ಯಾಕಿಲ್ಲ? ಸಸ್ಪೆನ್ಷನ್ ಆರ್ಡರ್ ಅವ್ರಿಗೆ ಅಪ್ಲೈ ಆಗಲ್ವಾ? ಮಮತಾ, ವಿಧಾನಸೌಧ ಡಿಸಿಪಿ ಕರಿಬಸವನಗೌಡ ಏನು ಪತ್ರ ಬರೆದಿದ್ದಾರೆ ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿ ಅವರಿಗೆ, ಅದ್ರ ಒಂದು ರೀತಿಯಲ್ಲಿ ಸರ್ಕಾರದ ನಿರ್ಲಜ್ಜತನಕ್ಕೆ, ಸರ್ಕಾರದ ವೈಫಲ್ಯಕ್ಕೆ ಜೀವಂತ ಸಾಕ್ಷಿ ಅದು. ಇಷ್ಟೆಲ್ಲ ಸಾಕ್ಷಿ ಇದ್ರೂ ಕೂಡ ರಾಜ್ಯ ಸರ್ಕಾರ IPS ಅಧಿಕಾರಿಗಳನ್ನ ಬಲಿ ಹಾಕುವ ಕೆಲಸ ಮಾಡಿದೆಯೇ ಹೊರತು IAS ಮತ್ತೆ ಕೆಲ KS ಅಧಿಕಾರಿಗಳ ರಕ್ಷಣೆಗೂ ಕೂಡ ಮುಂದಾಗಿರೋದು. ತಮ್ಮನ್ನು ತಾವು ಈಗಾಗಲೇ ರಕ್ಷಣೆ ಮಾಡ್ಕೊಂಡಿದ್ದಾರೆ. ತಮ್ಮದೇ ಮುಖ್ಯವಾದಂತಹ ತಪ್ಪು ಇಟ್ಕೊಂಡು CM DCM ಗೃಹ ಸಚಿವರು ಅದರಿಂದ ಪಾರಾಗೋದಕ್ಕೆ ಮೊದಲು IPS ಅಧಿಕಾರಿಗಳನ್ನ ಬಲಿ ಹಾಕಿದ್ರು. ಈಗ ಸಾಕ್ಷಿ ಮೇಲೆ ಸಾಕ್ಷಿ ಬರ್ತಾನೆ ಇದೆ. ಈ ಒಂದು ಸಾಕ್ಷಿಗಳಲ್ಲಿ ಮುಖ್ಯವಾಗಿ CS ಅವರ ಪಾತ್ರನೂ ಕೂಡ ಇದೆ. ಅವರು ಕೂಡ ಹಠ ಹಿಡಿದಿದ್ರು ಅನ್ನುವಂಥದ್ದು ಒಂದು. ಇನ್ನೊಂದು ಮುಖ್ಯವಾಗಿ DPR ಕಾರ್ಯದರ್ಶಿ ಸತ್ಯವತಿ ಅವರು ಕೂಡ ಈ ಪೊಲೀಸ್ ಇಲಾಖೆಯವರು ಏನು ವಾರ್ನಿಂಗ್ ಕೊಟ್ಟಿದ್ರು ಅದನ್ನ ಕಡೆಗಣಿಸಿದ್ರು. ಅವರು ಕೂಡ ವಿಜಯೋತ್ಸವ ವಿಧಾನಸೌಧದಲ್ಲಿ ಆಗಬೇಕು ಅನ್ನುವಂಥ ಹಠ ಹಿಡಿದಿದ್ರು ಅನ್ನುವಂಥದ್ದು ಬಿಚ್ಚಿಡ್ತಾ ಇದೆ. ಅವರ ಬಂಡವಾಳ ಕೂಡ ಬಿಚ್ಚಿಡ್ತಾ ಇದೆ. ಇಷ್ಟಿದ್ರು ಕೂಡ ಅವರ ವಿರುದ್ಧ ಇದುವರೆಗೆ ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಂಡಿಲ್ಲ. ಬದಲಾಗಿ ಯಾರ ತಪ್ಪಿಲ್ಲವೋ ಆ IPS ಅಧಿಕಾರಿಗಳನ್ನ ಬಲಿ ಹಾಕುವಂತಹ ಕೆಲಸ ಮಾಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರದ ಈ ಒಂದು ನಡೆ ಈಗ ಒಂದೊಂದಾಗಿ ಬಯಲಾಗ್ತಾ ಇರುವಂತದ್ದು. ರಾಜ್ಯ ಸರ್ಕಾರ ಮೊದಲಿಂದಲೂ ಕೂಡ ಅಷ್ಟೇ ತಮ್ಮ ತಪ್ಪಿಟ್ಕೊಂಡು ಮೊದಲು 5 ಬಲಿ ಹಾಕಲಾಯಿತು. ಈಗ ರಾಜ್ಯ ಸರ್ಕಾರದ ಈ ಇಡೀ ನಡೆಯನ್ನ ಈಗ ವಿರೋಧ ಪಕ್ಷದವರು ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ, ಖಂಡಿಸೋದಕ್ಕೆ ಮುಂದಾಗಿರುವಂತದ್ದು. ಮುಖ್ಯವಾಗಿ CM ರಾಜೀನಾಮೆ ಕೊಡಬೇಕು, DCM ರಾಜೀನಾಮೆ ಕೊಡಬೇಕು, ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಆ ಪತ್ರದಲ್ಲಿ ನೀವು ನೋಡಿದ್ದೀರಾ. ಸರ್ಕಾರದ ಇಷ್ಟೆಲ್ಲ ಹೇಳಿದ್ದಾರೆ ಅವರು. ಒಂದು ಸಿಬ್ಬಂದಿ ಕೊರತೆ ಆಗುತ್ತೆ, ಜೊತೆಗೆ ಭದ್ರತಾ ವೈಫಲ್ಯ ಆಗುತ್ತೆ, ಲಕ್ಷಾಂತರ ಜನ ಬರ್ತಾರೆ, ಫ್ಯಾಮಿಲಿ ಸಮೇತ ಬರ್ತಾರೆ, RCB ಫ್ಯಾನ್ ಫಾಲೋವಿಂಗ್ ದೊಡ್ಡದಾಗಿದೆ, ನಾವು ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ. ಇಷ್ಟಿದ್ರೂ ಕೂಡ ಸರ್ಕಾರದ ನಡೆಯಂತೆ ನಾವು ನಡೆದುಕೊಳ್ತೇವೆ ಅನ್ನುವಂಥ ಮಾತನ್ನು ಕೂಡ ಆ ಪತ್ರದಲ್ಲಿದೆ. ಅಂದ್ರೆ ಒಂದು ರೀತಿಯಲ್ಲಿ ದಬಾವ್ ಇತ್ತು, ಒತ್ತಡ ಇತ್ತು, ಅಸಹಾಯಕತೆ ಇತ್ತು ಪೊಲೀಸರದ್ದು ಅನ್ನುವಂಥದ್ದು ಸರ್ಕಾರ ಹೇಳಿದೆ. ಇಷ್ಟೆಲ್ಲ ನಾವು ವಾಸ್ತವಾಂಶ ಹೇಳಿದೀವಿ, ಆದ್ರೂ ಕೂಡ ಸರ್ಕಾರ ಆ ವಿಜಯೋತ್ಸವಕ್ಕೆ ಭದ್ರತೆ ಕೊಡಿ ಅಂತ ಹೇಳ್ತಾ ಇದೆ. ಅಲ್ಲಿ ಭದ್ರತೆ ಕೊರತೆ ಮಾಡಿ ಇಲ್ಲಿ ಭದ್ರತೆ ಕೊಟ್ಟಿರೋ ಕಾರಣವಾಗಿ ಅಲ್ಲಿ 11 ಜನ ಬಲಿಯಾಗಿರುವಂಥದ್ದು. ಸರ್ಕಾರ ನೇರ ಹೊಣೆ, DPR ಅಧಿಕಾರಿ ನೇರ ಹೊಣೆ. ಒಟ್ಟಾರೆಯಾಗಿ ಈಗ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಇಷ್ಟೆಲ್ಲ ಒತ್ತಡ ಇದ್ರೂ ಕೂಡ ಈಗ IAS KS ಅಧಿಕಾರಿಗಳು ಯಾರು ನೇರವಾಗಿ ಅಥವಾ ಪರೋಕ್ಷವಾಗಿ ಈ ಒಂದು ದುರಂತ ಕಾರಣ ಆಗಿದ್ದಾರೆ, ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ ಮಮತಾ. ರೈಟ್.